ಸೀನಣ್ಣ ಸೀನಣ್ಣ, ಇವ್ರೊಬ್ರು ಮಾರೆ, ಇವ್ರು ವ್ಯಾಪಾರದೊಳ ಆಪದಲ್ಲ. ಓಯ್ ಸೀನಣ್ಣ ಸೀನಣ್ಣ ಸೀನಣ್ಣ, ಅಲ್ಲ ಇಲ್ಲಿ ಕೂಕ ಎಂತ ಮಾಡ್ತ್ರಿ? ಆಗಳಿಂದ ಗೆಂಟ್ಲರ್ಕ ಕರಿತಿದ್ದೆ ಕೇಳಲೆ ಮಾರ್ರೆ. ಎಂತ ಇಲ್ಲ ಮಾರೆ, ಅಲ್ಲಿ ಆ ಮೀನು ಕಾಣ್ ಮಾರೆ, ಒದ್ದಾಡಿ ಸಾಯ್ತಿದ್ದು. ಇಷ್ಟೇ ಅಲ್ದನ ನಮ್ಮ ಜೀವನ. ನಾವು ಒಂದಿನ ಹಿಂಗೆ ಸಮುದ್ರಕ್ಕೆ ಒದ್ದಾಡಿ ಸಾಯ್ತು ಮಾರೆ. ಸಾವು ಮಾತೆ ಎಂತಕ್ಕೆ? ಅಂಥದ್ದು ಎಂತ ಆಯ್ತು ನಿಂಗೀಗ? ನಮ್ಮ ಜೀವನವೇ ಸಾವಿನ ಜೊತೆ ಆಟಾಡು. ನಾವು ಸಾಯ್ತಂದಲ್ಲಿ ಮೀನು ಹಿಡಿದು ಬಿಡುಕತ್ತಾನ, ಅದನ್ನೆಲ್ಲ ಬಿಟ್ಟಾಕ. ಅಷ್ಟಕ್ಕೂ ಅದು ಮೀನು ಅಲ್ದನ. ನೀರಾಗಿಲ್ದಿರ ಮೀನು ಒದ್ದಾಡೋದು ಮಾಮೂಲಿ ಅಲ್ದ? ಹಾಗಲ್ದ, ಅವ್ವ ಬೆಟ್ಟಿ ಬಂದ್ರೆ ಮಾತ್ರ ಒದ್ದಾಡ್ತು, ನೀರಿಗೆ ಹೊರ ಮೇಲೆ ಸರಿ ಆಯ್ತು. ಆರೆ ನಮ್ಮ ಕಡ್ಲ ಮಕ್ಳ ಜೀವನ ಅಂದ್ರೆ ಹಂಗ, ನೀರಿಗೆ ಹೊರ ಒದ್ದಾಡ್ಕ, ದಡಕ್ ಬಂದ್ರು ಒದ್ದಾಡ್ಕ, ಹೊಟ್ಟಿ ಹೊರ್ಕಂಕಾಯಿ ಒದ್ದಾಡ್ಕ, ಸಾವಿರವರಿಗೆ ಒದ್ದಾಡ್ತಾ ಇಕಣ್ಕ. ಹಾಂಗ್ ಕಾಮ್ಕ ಹಾರೆ ಆ ಮೀನಿನ ಜೀವನ ಅಡ್ಡಿಲ್ಲ ಮಾರೆ. ಅದು ಹೌದು ಮಾರೆ, ಆರೆ ನಾವು ಹಾಗೆ ಕೂಕೊಂಡ್ರೆ ನಮ್ಮ ನಂಬ್ಕೊಂಡಿದ್ದಾರೆ ಕತಿ ಅಂತದನ. ಬಾ ಹಾಪ ನೀ ಮುಂದೆ ಹೋಗ, ನಾ ಬತ್ತೆ. ಅಕ್ಕ ಬಾ ಮಳಿ ಬಪ್ಪಂಗಿತ್ ಮಾರ, ಬಾ ಎಂತಕ್ಕೋ ಜೋರ ತಲೆನೋಯ್ತಿತ್ತು ಮರತಿ. ಡಾಕ್ಟರ್ ಮೊದಲೇ ನಿಮಗೆ ತಲೆ ಬಿಸಿ ತಕಂಕಾಗಂತೇಳಿ ಹೇಳಿಲ್ಯಾ? ನಿಮ್ಗೆ ಹೇಳ್ರೆ ಎಲ್ಲಿ ಗೊತ್ತಾಗ್ತ? ನಾವಿದ್ದ ಪರಿಸ್ಥಿತಿಗೆ ತಲೆ ಬಿಸಿ ತಕ್ಕಂತೆ ಹೆಂಗೆ ಇಪ್ಪದು ಮರತಿ. ನನಗೆ ಹಿರಿಗಣ್ಣಿಂದೆ ದೊಡ್ಡ ತಲೆ ಬಿಸಿ ಆಯ್ತು. ಬರುವ ವರ್ಷ ನಮ್ಮ ಕಿರಿಗಣ್ಣಿಂದ 10ನೇ ಕ್ಲಾಸ್ ಮುಗೀತು. ಆಮೇಲೆ ನಾನು ದೋಣಿ ಕರ್ಕೊಂಡು ಹೋದೆ. ಎಂತ ಅಂತೇಳಿ ಮಾತಾಡ್ತೀರಿ ಹೊಯ್? ಅವನಿಗೆ ಕಷ್ಟಪಟ್ಟು ಸಾಕದ್ದು, ಶಾಲೆಗೆ ಕಳ್ಸದ್ದು, ನಿಮ್ಮೊಟ್ಟಿ ಬೋಟಿಂಗಿಗೆ ಹೋಯ್ಲಿ ಅಂತೇಳಿಯಾ? ನಾವಂತೂ ಉದ್ಧಾರ ಇಲ್ಲ, ಅವನಾದರೂ ಉದ್ಧಾರ ಇಲ್ಲಿ. ನಾಳಿಗೆ ನಾ ದೋಣಿಗೆ ಹೋದ್ಮೇಲೆ ಏನಾರು ಹೆಚ್ಚು ಕಡಿಮೆ ಯಾರ ನಮ್ಮ ಕೆಲಸ ಆಗಂಡಾರು ಮುಂದೋಸ್ಕೊಂಡು ಹೋಯ್ಕಲ್ದ. ಹಾಂ ಅಕ್ಕ, ಆಗಂಡ ಶಾಲಿಗೆ ಹೊಯ್ಲಿ ಹಂಗಾರ. ಅಬ್ಬಾ ನಾ ಆಡುಕೋತೆ. ಮತ್ತೆ ಹಾಯ್, ಈ ಬಾರಿ ಭಾರಿ ಮೀನು ಬಂದಾಗಿತ್ತಲ್ಲ, ಮೀನ್ಗಿನ್ ಸಿಕ್ಕೂಕ? ಹೇ, ನಮ್ಮ ದೋಣಿ ಮೀನೆಲ್ಲ ಖಾಲಿ ಆಯ್ತಲ್ಲ ಮಾರ್ರೆ. ಹಾಂ, ಬೇರೆ ದೋಣಿಗಿತ್ತಕಂತೆ ಅಕ್ಕ. ತಗಣಿ. ಬ್ಯಾಡ್ದೆ ಎಂತ ಬ್ಯಾಡ್ದೆ? ನಿಮ್ಮ ಹತ್ರ ನಾವು ದುಡ್ಡು ತಕ್ಕಂದೆ. ಬ್ಯಾಡ್ದೆ ಮೊನ್ನೆ ನಮ್ಮ ದೊಡ್ಡ ಗಂಡಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಯ್ತಂಬ್ರಲ್ಲ, ಎಷ್ಟಾಯ್ತಂದ್ರಿ? ಒಂದು 4,000 ಹತ್ತಂದಿರ್ ಹೊಯ್. ಈಗ ನಂಗೆ ಕೂಡ 2,000 ರೂಪಾಯಿ ಇತ್ತು. ನಾಳಿಂದ 2 ದಿನ ದೋಣಿನೂ ಇಲ್ಲ. ಅದ್ಯಂತದ್ದು ಚಂಡಮಾರುತ ಇದ್ದಿದ್ದ. ಯಾರ ಹತ್ರ ಸಾಲಕ್ಕೆ ಮಾದಳಿ ಅನ್ಕೊಂಡ್ರು. ಮೊದಲು ಕೊಟ್ಟದ್ದೇ ತೀರಿಸ್ಲಿಲ್ಲ. ಯಾವ ಮುಸುಡು ಇಟ್ಕಕ್ಕೆ? ಇಷ್ಟಪ್ಪ ದುಡ್ಡು ಎಲ್ಲಿಂದ ಬಂತ ಮಗ ನಿನ್ನ ಹತ್ರ? ಅಬ್ಬಾ ನಾ ಆಡುಕೋತೆ. ಅಣ್ಣ ಮೀನ್ ಕೊಡಿ ಅಣ್ಣ. ಎಂತ? ನಿಂಗ್ ಮೀನ್ ಬೇಕಾ? ಬ್ಯಾರೆ ಅಂತ ಬ್ಯಾಡ್ದೇನಾ? ಹೆಕ್ಕ ತಿಮ್ದಲ್ಲಿ ಕೈಕಲ್ ಕಟ್ಟಿ ನನಗೆ ಜಪ್ತೆ ಕಾಣ. ಭಾಷೆ ಬತ್ತಿಲ್ಯಾ ನಿಮ್ದಲ್ಲಿ? ಯಾಸು ಅಲ್ದೇನಾ? ಹೇತ್ ನಿಮ್ಮ ಕಾಲಿಡ್ಕ ನೆಲಕ್ ಬಡಿತ್ ನಮ್ಗೆ. ನಾನೆಂತ ಒಳ್ಳಿ ಹವ. ಬೇಡ ಮಾನ್ಯ, ಇಲ್ಲಿ ಬಾ. ಅಪ್ಪ ಎಂತಕ್ಕೆ ಇವತ್ತು ಕೆಲ್ಸಕ್ಕೆ ಬರಿಲ್ಲ? ಅಪ್ಪ ನೀಗ ಹುಷಾರಿಲ್ಲ. ಹುಷಾರಿಲ್ಯಾ? ದೇವ್ರ ತಾಲಿ ಹೋಗಿ ತಪ್ಪರು ಮಾರಯ್ಯ. ನಿನ್ನ ಅಪ್ಪ ಕೆಲ್ಸಕ್ಕೆ ಬಪ್ಪು ತಪ್ಪೋದಿಲ್ಲ ಕಣ್. ಎಂತಪ್ಪ ಅಲ್ಲಿಗೆ ಅಂತ ಮೀನು ಬೇಕಾ? ಹೌದು ಬೇಕಾ? ಜರಿತಾ ಇಂದ್ಯಾ? ಇಲ್ಲ. ಜರಿತಾರಿಲ್ಯಾ? ತಡೆ.
ತಕೋ. ಅಣ್ಣ ಮೀನು ಬೇಕಾ? ಅಣ್ಣ ಮೀನು. ಎಂತ ಮೀನು? ಅಬ್ಬ ನಾ ಈಗ ಶಾಲಿಗೆ ಹೋತೆ. ಅಪ್ಪ ಇವತ್ತು ಬತ್ರ? ನಿನ್ನೆನೆ ಬರ್ಕಿದ್ದಿತ್ತಪ್ಪ, ಇವತ್ತು ಬಪ್ಪರೇನೋ. ನೀ ಜಾಗೃತಿ ಮಗ. ಹಲೋ, ಯಾರು? ಸೀನನ್ ಹಾಟ್ ಬೋಟ್ ಕಳೆದೋಯ್ತಂಬ್ರ. ನನ್ನ ಪ್ರಕಾರ ಮುಳುಗಿ ಹೋಯ್ತಂದಳಿ. ಇನ್ನವ್ರ ಪಾಪ ಡೌಟೆ. ಓಯ್ ಜಲ್ಜಕ್ಕ, ಹಾ, ಮೀನ್ ಹ್ಯಾಂಗೆ? 100 ರೂಪಾಯಿಗೆ 5, ನಿಮ್ಗಾರ 6 ಮಾಡಿ ಕೊಡುವ. ಎಂತ ಮರತಿ, ಮೊನ್ನೆ 100 ರೂಪಾಯಿ 8 ತಕ ಹೋಯ್ದೆ, ಈಗ 6 ಅಂತ್ಯಲೆ. ಆಚೀಚೆ ಹೆಂಗ್ಸ್ರ ಹತ್ರ ಕೇಂಬ್ರಲ್ಲೇ, ಅವ್ರ ಹತ್ರ ಎಲ್ಲ 100 ರೂಪಾಯಿಗೆ 5 ಮೀನು. ಆರೆ ನಾನು ನಿಮಗೆ 6 ಮಾಡಿ ಕೊಡ್ತೆ ಅಂದೇಳಿ ಹೇಳಿದೆ. ಇನ್ನೂ ಜಾಸ್ತಿ ಮಾಡ್ರೆ ನಮ್ಗೆ ಲುಕ್ಸಣ್ಣು ಹತ್ತಿಲ್ಲ. ಲುಕ್ಸಾಣು ಹಾಪಕ್ ನೀವೇನು ಬಂಡವಾಳ ಹಾಕಿರ್ಯಾ? ಮೀಸಾಡ್ತಿದ್ದು ಮೀನ್ ಹಿಡ್ಕ ಬಂದು ಲಾಭ ಲುಕ್ಸಣದ್ ಮಾತಾಡ್ತಿರಲ್ಲ. ನೀವು ಹಿಂಗೆ ಹೇಳ್ತೀರಿ ಅಲ್ಲ, ಇಲ್ಲೇ ಎಲ್ಲರೂ ಮೀನು ಸಿಕ್ಕುದಾಯ್ರೆ ನಾನು ದೋಚಿ ನಿಮ್ಗೆ ಕೊಡ್ತಿದ್ದೆ. ಆರದು ಹಂಗಲ್ಲ ಕಾಣಿ. ಸಮುದ್ರದ ಮಧ್ಯೆ ಹೋಗಿ ಬಲಿ ಹಾಕಿ ಅದನ್ನು ತೆಗಿಕ್. ನನ್ನ ಗಂಡ ಮೊನ್ನೆ ಹೋದರ ಇನ್ನೂ ಬರಲ್ಲ. ಎಂತ ಮಾಡೋದಂದೇಳಿ ತೋರುದಿಲ್ಲ. ಅಡ್ಡಿಲ್ಲ 2 ಹಾಕಂಬೋ. ಹಾಂ ಆಯ್ತು, ಹಾಕುವ. ಗನದ್ ಹಾಕೆ. ಅಕ್ಕ ಹಲೋ, ಯಾರ? ಸೀನನ್ ಹೊತ್ತು ಬೋಟ್ ದಾರಿ ತಪ್ಪಿ ಬೇರೆ ರಾಜ್ಯಕ್ಕೆ ಹೋಯ್ತು. ಹಾಂ, ಕೆಲವು ಸಮಯದಾಗ ಏನು ವಾಪಸ್ ಬಪ್ಪರ ಅವ್ರು. ನೀವು ಹೆದರ್ಕೊಂಬೇಡ. ಹಾಯ್, ನೀವು ಬಪ್ಪಲ್ವರೆಗೆ ನಮ್ಮ ಜೀವ ಬಾಯಿ ಬಂದಂಗಾಯ್ತು. ಸಾಕು, ಇನ್ನು ಆ ದೋಣಿ ಸವಸ ಬೇಡ. ಯಾರು ನಮಗೆ ಆ ಕೆಲಸ ಮಾಡಿ ಅಂತ ಕುತ್ತಿಗೆ ಹೊತ್ತಕ್ಕೆ ಬರಲ್ಲ. ಇನ್ನು ಆ ದೋಣಿ ಸವಸ ಬೇಡ. ನೀವು ಹಾಪುದೇ ಬೇಡ. ಎಂತ ಹೇಳಿ ಮಾತಾಡ್ತೀನಿ ನೀನು? ನಿನ್ನ ಮಾತೆ ಅರ್ಥ ಇತ್ತ? ಕಷ್ಟವೂ ಇಲ್ಲಿ ಸುಖವೂ ಇಲ್ಲಿ. ಹಿಂಗಿಂದ್ರಾಗೆ ಇನ್ನೊಂದ್ಸಲ ಹಿಂಗಿಂದೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನಾಳಿಗೆ ನಾವು ಹೈಕ್. ನಿಮ್ಗೆ ಇಚ್ಚಿ ಬಂದಂಗೆ ಮಾಡ್ಕಣಿ. ನಾನು ನಿಮ್ಗೆ ಏನು ಹೇಳಕ್ ಹೊತ್ತಿಲ್ಲ. ಆರ್ ಒಂದು ಮಾತು ನೆನ್ಪಿಟ್ಕಣಿ, ನಿಮ್ಮನ್ನು ನಂಬ್ಕಂಡ ನಾವು 3 ಜೀವ ಇತ್ತು. ನಂಗೆ ಗೊತ್ತಾಯ್ತು, ನಾ ಬತ್ತೆ. ಹಾಂ, ಮಗ ಜಾಗೃತಿ, ಅಬ್ಬಿ ಜಾಗೃತಿ, ಬತ್ತೆ. ಕಡಲ ಸಂಪತ್ತು ಅದೆಷ್ಟು ಜನರಿಗೆ ಉದ್ಯೋಗ ಕೊಡಿಸಿದೆ. ಆದರೆ ನಮ್ಮ ಮೇಲೆ ನೀವು ತೋರುತ್ತಿರುವ ತಾತ್ಸಾರಕ್ಕೆ ನಾವು ಕುಸಿದು ಹೋಗಿದ್ದೇವೆ. ಇರಲಿ, ನನಗೆ ಅಳುಕಿಲ್ಲ, ಅಂಜಿಕೆ ಇಲ್ಲ, ಭಯವಿಲ್ಲ. ಕೆಚ್ಚದೆಯ ಕಡಲ ವೀರರು ನಾವು. ಹೊರಡುವೆವು ದಿನ ಕಡಲಾಳದ ಆಳವ ಅಳೆಯಲು, ಮನೆಯವರ ಕಂಬನಿ ಒರೆಸಲು.